ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ತಮಿಳುನಾಡಿನ ತೂತುಕುಡಿಯ ಸತಾಕುಲಂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮದುರೈ ಜಿಲ್ಲಾ ನ್ಯಾಯಾಲಯ ಕೊಟ್ಟಿರುವಂತಹ ಐತಿಹಾಸಿಕ ತೀರ್ಪನ್ನ ಇವತ್ತು ಇಡೀ ದೇಶವೇ ಸಂಭ್ರಮಿಸ್ತಾ ಇದೆ. ಕೋರ್ಟ್ ಒಟ್ಟಿಗೆ 9 ಮಂದಿ ಪೊಲೀಸರಿಗೆ ಗಲ್ಲು ಶಿಕ್ಷೆ ಅಂದ್ರೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಿದೆ. ಹಾಗೆ 1,40,00,000 ರೂಪಾಯಿ ದಂಡವನ್ನ ಹಾಕಿದೆ. ಅದರಲ್ಲಿ ಓರ್ವ ಇನ್ಸ್ಪೆಕ್ಟರ್ ಹಾಗೆ ಸಬ್ ಇನ್ಸ್ಪೆಕ್ಟರ್ಗೆ ತಲಾ 85 ಲಕ್ಷದಷ್ಟು ದಂಡವನ್ನ ವಿಧಿಸಲಾಗಿದೆ. ಅಂದ್ರೆ ಪ್ರಕರಣದ ಗಂಭೀರತೆಯನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಬಂಧುಗಳೇ, ಯಾಕೆ ಇವತ್ತು ಈ ತೀರ್ಪನ್ನ ಇಡೀ ದೇಶ ಗೌರವಿಸ್ತಾ ಇದೆ ಅಥವಾ ಸಂಭ್ರಮಿಸ್ತಾ ಇದೆ ಅಂತಂದ್ರೆ, ಮುಂದೆ ಏನು ಬೇಕಾದ್ರೂ ಆಗಬಹುದು. ಸದ್ಯ ಜಿಲ್ಲಾ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನು ಕೊಟ್ಟಿದೆ. ಅವ್ರಿಗೆ ಇನ್ನೂ ಕೂಡ ಕಾನೂನು ಹೋರಾಟದ ಅವಕಾಶ ಇದೆ. ಮುಂದೆ ಏನು ಬೇಕಾದ್ರೂ ಆಗಬಹುದು. ಆದ್ರೆ ಪ್ರತಿಯೊಬ್ಬರ ಆಶಯ ಅಥವಾ ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ಅಂದ್ಕೊಳ್ತಿರೋದೇನಪ್ಪಾ ಅಂದ್ರೆ, ಜಿಲ್ಲಾ ನ್ಯಾಯಾಲಯ ಕೊಟ್ಟಂತ ತೀರ್ಪು ಕಾರ್ಯರೂಪಕ್ಕೆ ಬರಲಿ, ಅವರಿಗೆ ಗಲ್ಲು ಆಗಲಿ ಎನ್ನುವಂಥ ರೀತಿಯಲ್ಲಿ. ಯಾಕಂದ್ರೆ ಅವ್ರು ಯಾರು ಕೂಡ ಮನುಷ್ಯರಲ್ಲ. ಅವರೆಲ್ಲರೂ ಕೂಡ ಪೊಲೀಸ್ ಯೂನಿಫಾರ್ಮ್ ಅನ್ನ ಧರಿಸಿದಂತ ರಾಕ್ಷಸರು ಅಥವಾ ಕ್ರೂರಿಗಳು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳು, ಯಾಕೆ ಇವತ್ತು ದೇಶ ಈ ತೀರ್ಪನ್ನ ಸಂಭ್ರಮಿಸ್ತಾ ಇದೆ ಅಂತಂದ್ರೆ, ಪೊಲೀಸರ ವಿರುದ್ಧ ಬಂದಿರುವಂತಹ ತೀರ್ಪು ಅಥವಾ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಯಾಕೆ ಹೀಗಾಗುತ್ತೆ, ಯಾಕೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಅಂದ್ರೆ, ಈ ರೀತಿಯಾಗಿ ಪೊಲೀಸರಿಂದ ದೌರ್ಜನ್ಯಕ್ಕೆ ಒಳಗಾದಂತವ್ರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಈ ವಿಡಿಯೋ ನೋಡ್ತಿದ್ರಲ್ಲ, ನಿಮ್ಮಲ್ಲೇ ಸಾಕಷ್ಟು ಮಂದಿ ಪೊಲೀಸರಿಂದ ದೌರ್ಜನ್ಯಕ್ಕೊಳಗಾಗಿರಬಹುದು ಅಥವಾ ಅನ್ಯಾಯಕ್ಕೆ ಒಳಗಾಗಿರಬಹುದು. ಪೊಲೀಸರಿಗೆ ಯೂನಿಫಾರ್ಮ್ ಕೊಟ್ಟಿದ್ದು ಯಾಕೆ ಹೇಳಿ, ಅಥವಾ ಅಧಿಕಾರವನ್ನ ಕೊಟ್ಟಿದ್ದು ಯಾಕೆ ಹೇಳಿ, ಅವ್ರನ್ನ ಆರಕ್ಷಕರು ಅಂತ ಕರೆಯೋದು ಯಾಕೆ ಹೇಳಿ, ಜನರ ರಕ್ಷಣೆಯನ್ನ ಮಾಡಲಿ ಅಂತ ಹೇಳಿ. ಆದ್ರೆ ಸಾಕಷ್ಟು ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಸಿಕ್ಕಂತ ಆ ಗೌರವ, ಯೂನಿಫಾರ್ಮ್ ಅಥವಾ ಅಧಿಕಾರ ಎಲ್ಲವನ್ನೂ ಕೂಡ ಬಳಸ್ಕೊಂಡು ಜನರ ಮೇಲೆ ದೌರ್ಜನ್ಯ, ಜನರಿಗೆ ಅನ್ಯಾಯ, ಜನರನ್ನೇ ಹಿಂಸಿಸೋದು, ಲಂಚ, ಭ್ರಷ್ಟಾಚಾರ ಇಂಥದ್ರಲ್ಲೇ ತುಂಬಿ ತುಳುಕ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಅಂದಾಗ ಜನ ಅಸಹ್ಯ ಪಡುವಷ್ಟರ ಮಟ್ಟಿಗೆ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಅಂತಲ್ಲ, ಆದ್ರೆ ಸಾಕಷ್ಟು ಮಂದಿ ಅಂಥದ್ದನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಪೊಲೀಸರ ವಿರುದ್ಧ ಇಂಥದ್ದೊಂದು ತೀರ್ಪು ಬಂದಾಗ ಪ್ರತಿಯೊಬ್ಬರು ಕೂಡ ಇವತ್ತು ಸಂಭ್ರಮಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾ ಇದ್ದಾರೆ. ಬಂಧುಗಳೇ, ಪ್ರಕರಣದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ನಾನು ಕೂಡ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದ್ರೆ ನಾನು ಇವತ್ತು ಪರ್ಟಿಕ್ಯುಲರ್ ಆಗಿ ಮಾತಾಡೋದು ಈ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಟ್ಟಂತಹ ಅಥವಾ ಈ ರೀತಿಯಾದಂತಹ ತೀರ್ಪು ಬರೋದಕ್ಕೆ ಕಾರಣ ಆಗಿರುವಂತ ಲೇಡಿ ಕಾನ್ಸ್ಟೇಬಲ್ ಆಗಿರುವಂತ ರೇವತಿ ಅವರಿಗೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ, ಅವರು ಆ ಸಂದರ್ಭದಲ್ಲಿ ತೋರಿದಂತಹ ಧೈರ್ಯ ಇದೆಯಲ್ಲ, ನಮ್ಮಲ್ಲಿ ಅದೆಷ್ಟೋ ಮಂದಿಗೆ ಧೈರ್ಯ ಕೊಡುತ್ತೆ. ನಮಗೂ ಕೂಡ ನಾವೇನಾದ್ರೂ ಮಾಡಬೇಕು ಅನ್ನೋದಕ್ಕೆ ಅದು ಸ್ಫೂರ್ತಿಯನ್ನು ತುಂಬುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾನೀಗ ಪ್ರಕರಣದ ವಿವರಕ್ಕೆ ಬರ್ತೀನಿ. ಪ್ರಕರಣದ ಬಗ್ಗೆ ಒಂದಷ್ಟು ಮಂದಿಗೆ ಸ್ವಲ್ಪವೂ ಕೂಡ ಗೊತ್ತಿರ್ಲಿಕ್ಕಿಲ್ಲ ಅಂದ್ಕೊಳ್ತೀನಿ. ಹಾಗಾಗಿ ಚುಟುಕಾಗಿ ವಿವರಿಸಿ ಅದಾದ ಬಳಿಕ ಲೇಡಿ ಕಾನ್ಸ್ಟೇಬಲ್ ರೇವತಿ ಅವರ ವಿಚಾರಕ್ಕೆ ಬರೋಣ. ಮುಂದುಗಡೆ ಜೂನ್ 19, 2020 ಸಂದರ್ಭ. ಆಗ ಕರೋನಾ ಇರುತ್ತೆ, ಲಾಕ್ ಡೌನ್ ಇರುತ್ತೆ, ಪೊಲೀಸರಿಗೆ ವಿಶೇಷವಾದಂತಹ ಅಧಿಕಾರವನ್ನ ಕೊಡಲಾಗಿರುತ್ತೆ. ಆಗ ಪೊಲೀಸರು ಕೂಡ ಸಿಕ್ಕವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಿರ್ತಾರೆ. ನಾವು ಕೂಡ ಆಗ ಮಾಧ್ಯಮದವರು ಅದಕ್ಕೆ ಪ್ರಚೋದನೆಯನ್ನ ಕೊಡ್ತಾ ಇದ್ವಿ. ನಾನು ಕೂಡ ಆಗ ದಿಗ್ವಿಜಯ ನ್ಯೂಸ್ ನಲ್ಲಿ ಆಂಕರ್ ಆಗಿದ್ದೆ. ನಾನು ಕೂಡ ಆಗ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೆ, ಜನರಿಗೆ ಪೊಲೀಸರು ಲಾಠಿಲ್ ಹೊಡಿಬೇಕು, ಲಾಠಿ ಚಾರ್ಜ್ ಅನ್ನ ಮಾಡಬೇಕು, ಜನರಿಗೆ ಅದರ್ಥ ಆಗಲ್ವಾ, ಜನರಿಗೆ ಇದರ್ಥ ಆಗಲ್ವಾ ಅಂತ. AC ರೂಮ್ನಲ್ಲಿ ಸ್ಟುಡಿಯೋದಲ್ಲಿ ಕುಳಿತುಕೊಂಡಿದ್ದಂಥ ನಮಗೆ ಜನರ ಸಮಸ್ಯೆ ಏನೋ ಅರ್ಥ ಆಗ್ತಾ ಇರಲಿಲ್ಲ. ಮತ್ತೊಂದು ಕಡೆಯಿಂದ ಪೊಲೀಸರಿಗೂ ಕೂಡ ಒಂದು ವಿಶೇಷವಾದಂಥ ಅಧಿಕಾರವ ಸಿಕ್ಕಿಬಿಟ್ಟಿತ್ತು. ಹೀಗಾಗಿ ಮಾಧ್ಯಮದವರು ನಾವು ಕೂಡ ಚಲಾಯಿಸ್ತಾ ಇದ್ವಿ, ಮತ್ತೊಂದು ಕಡೆಯಿಂದ ಪೊಲೀಸರು ಕೂಡ ಅಧಿಕಾರವನ್ನ ಬಹಳ ಚೆನ್ನಾಗಿ ಚಲಾಯಿಸ್ತಾ ಇದ್ರು. ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ತಮಿಳುನಾಡಿನ ತೂತುಕುಡಿಯ ಸತಾಂಕುಲಂ ಎನ್ನುವಂಥ ಒಂದು ಪ್ರದೇಶ, ಒಂದು ಚಿಕ್ಕದಾಗಿರುವಂತಹ ಊರದು. ಅಲ್ಲಿ ಜಯರಾಜ್ ಮತ್ತೆ ಅವರ ಮಗ ಬೆನ್ನಿಕ್ಸ್ ಅಂತ ಇರ್ತಾರೆ. ಜಯರಾಜ್ ಅವರ ವಯಸ್ಸು ಆಗ 58-59 ಆಸುಪಾಸು, ಮಗ ಬೆನ್ನಿಕ್ಸ್ಗೆ 30-31 ವಯಸ್ಸಿನ ಆಸುಪಾಸು. ಅವರೊಂದು ಮೊಬೈಲ್ ಅಂಗಡಿಯನ್ನು ನಡೆಸ್ತಾ ಇರ್ತಾರೆ. ಅದರ ಮೂಲಕವೇ ಅವರ ಜೀವನ ನಡೀತಾ ಇರುತ್ತೆ. 8 ಗಂಟೆಗೆ ಅಂಗಡಿಗಳೆಲ್ಲವೂ ಕೂಡ ಕ್ಲೋಸ್ ಆಗಬೇಕಾಗಿರುತ್ತೆ. ಆಗ ಅದೇ ರೀತಿಯಾದಂಥ ನಿಯಮ ಇತ್ತು. ಆದ್ರೆ ಅಂಗಡಿಯಲ್ಲಿ ಗ್ರಾಹಕರಿದ್ದಂಥ ಕಾರಣಕ್ಕಾಗಿ 1/4 ಗಂಟೆ ಲೇಟ್ ಆಗಿ ಅಂಗಡಿಯನ್ನು ಅವರು ಕ್ಲೋಸ್ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಇನ್ಸ್ಪೆಕ್ಟರ್ ಶ್ರೀಧರ್ ಎಂಟ್ರಿ ಆಗಿರುತ್ತೆ. ಶ್ರೀಧರ್ ಜೊತೆಗೆ ಇನ್ನಿತರ ಪೊಲೀಸ್ ಸಿಬ್ಬಂದಿಯೂ ಕೂಡ ಇರ್ತಾರೆ. ಅವರು ಹೋಗಿ ಜಯರಾಜ್ಗೆ ಆವಾಜನ್ನ ಹಾಕ್ತಾರೆ. ಯಾಕೋ ಎಸ್ ಮಗನೇ, ಬಿ ಮಗನೇ, ಅವ್ರ ಭಾಷೆ ಗೊತ್ತಲ್ಲ, ಅಂಗಡಿಯನ್ನ ಓಪನ್ ಮಾಡಿ ಇಟ್ಕೊಂಡಿದ್ಯಾ ಅಂತ ಹೇಳಿ. ಆಗ ಜಯರಾಜ್ ಅದಕ್ಕೆ ಮರು ಉತ್ತರವನ್ನ ಕೊಡ್ತಾರೆ. ಪೊಲೀಸರಿಗೆ ಈಗೋ ಹರ್ಟ್ ಆಗುತ್ತೆ. ನಮಗೆ ನೀನೇನು ಉತ್ತರ ಕೊಡ್ತೀಯಾ, ಜನರ ಎದುರುಗಡೆ ನೀನು ಅವಮಾನ ಮಾಡ್ತೀಯಾ, ಪೊಲೀಸರಂದ್ರೆ ನಿನ್ಗೆ ಹೆದರಿಕೆ ಇಲ್ವಾ, ಪೊಲೀಸರ ಮೇಲೆ ಇರುವಂತ ಭಯವನ್ನ ನೀನು ಹೋಗಲಾಡಿಸ್ಬಿಡ್ತೀಯ, ನೀನು ಹಾಗಾದ್ರೆ ಬಾ ನಮ್ಮ ಜೊತೆ ಸ್ಟೇಷನ್ಗೆ, ನೀನು ನಿಯಮವನ್ನ ಉಲ್ಲಂಘನೆ ಮಾಡಿದ್ಯಾ ಅಂತ ಹೇಳಿ ಸ್ಟೇಷನ್ಗೆ ಎಳ್ಕೊಂಡು ಹೋಗಿಬಿಡ್ತಾರೆ. ಮಗ ಬೆನ್ನಿಕ್ಸ್ಗೆ ಆತಂಕ ಆಗುತ್ತೆ. ಆತನು ಕೂಡ ಅಪ್ಪನ ಹಿಂದೆಯೇ ಸ್ಟೇಷನ್ಗೆ ಹೋಗ್ತಾನೆ. ಆಗ ಅಪ್ಪನಿಗೆ ಪೊಲೀಸರು ಹಿಡ್ಕೊಂಡು ಹೊಡಿತಿರ್ತಾರೆ. ಹೀಗಾಗಿ ಆತ ಅಡ್ಡ ಹೋಗ್ತಾನೆ. ಓರ್ವ ಪೊಲೀಸ್ ಸಿಬ್ಬಂದಿಯನ್ನು ಆತ ತಳ್ಳಿ ಬಿಡ್ತಾನೆ. ಸ್ವಲ್ಪ ಇದಾಗಿದ್ದಂಥ ವ್ಯಕ್ತಿ, ಜಿಮ್ ಬಾಡಿ. ಆಗ ಪೊಲೀಸರಿಗೆ ಇನ್ನಷ್ಟು ಈಗೋ ಹರ್ಟ್ ಆಗಿಬಿಡುತ್ತೆ. ಅಪ್ಪ ಮಗ ಸೇರ್ಕೊಂಡು ಪೊಲೀಸರಿಗೆ ಹೊಡಿತೀರಾ, ಕರ್ತವ್ಯಕ್ಕೆ ಅಡ್ಡಿ ಮಾಡ್ತೀರಾ,
ಓರ್ವ ಪೊಲೀಸರ ಮೇಲೆ ಧ್ವನಿ ಎತ್ತೋದು ಅಥವಾ ಪೊಲೀಸರ ಮೇಲೆ ಕೈ ಇಡೋದು ಎಷ್ಟು ಅಪರಾಧ ನಿಮಗೆ ಗೊತ್ತಾ ಎನ್ನುವ ರೀತಿಯಲ್ಲಿ ಅವರಿಬ್ಬರಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಊರಿನ ಜನರಿಗೆ ವಿಚಾರ ಗೊತ್ತಾಗುತ್ತೆ, ಅವರ ಸಹೋದ್ಯೋಗಿಗಳಿಗೆ ಅಂದ್ರೆ ಬೇರೆ ಅಂಗಡಿ ಮಾಲೀಕರಿಗೂ ಕೂಡ ಗೊತ್ತಾಗುತ್ತೆ. ತಕ್ಷಣವೇ ಸ್ಟೇಷನ್ ಹತ್ರ ಬರ್ತಾರೆ, ಸ್ಟೇಷನ್ ಒಳಗಡೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಪೊಲೀಸರು ಅವಕಾಶವನ್ನ ಮಾಡ್ಕೊಡೋದಿಲ್ಲ. ಪೊಲೀಸರು ಹೇಳ್ತಾರೆ ಲಾಕ್ಡೌನ್ ಇದೆ, ನಿಮ್ಮ ಮೇಲೂ ಕೇಸ್ ಹಾಕ್ಬಿಡ್ತೀವಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮಾಡಿಲ್ಲ, ಕಾಯ್ಕೊಂಡಿಲ್ಲ ಅಂತಂದ್ರೆ ಅಂತ ಅವ್ರಿಗೆ ಹೆದರಿಸ್ಬಿಡ್ತಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಅಲ್ಲಿಂದ ಹೋಗುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದಾದ ಬಳಿಕ ಸಿಕ್ಕಿದ್ದೇ ಚಾನ್ಸ್ ಎನ್ನುವ ರೀತಿಯಲ್ಲಿ ಸರಿಯಾಗಿ ಹೊಡೆದು ಬಿಡ್ತಾರೆ. ತಪ್ಪೇನು ಏನೂ ಇಲ್ಲ. ಒಂದು 1/4 ಗಂಟೆ ಅಂಗಡಿನ ಲೇಟಾಗಿ ಕ್ಲೋಸ್ ಮಾಡಿದ್ದು, ಪೊಲೀಸರ ಆ ದರ್ಪವನ್ನ ಪ್ರಶ್ನೆ ಮಾಡಿದ್ದು, ಪೊಲೀಸರ ದರ್ಪಕ್ಕೆ ಒಂದು ರೀತಿಯಲ್ಲಿ ಅಡ್ಡಗಾವಲಾಗಿ ನಿಂತಿದ್ದು, ಇಷ್ಟೇ. ಪೊಲೀಸರಿಗೆ ವಿಪರೀತ ಈಗೋ ಹರ್ಟ್ ಆಗ್ಬಿಟ್ಟಿತ್ತು. ತುಂಬಾ ಜನರಿಗೆ ಅನ್ಸುತ್ತೆ ಇಷ್ಟಕ್ಕೆಲ್ಲ ಪೊಲೀಸರು ಹಂಗೆ ಮಾಡ್ಬಿಡ್ತಾರ ಅಂತ ಹೇಳಿ. ಅನುಭವಿಸಿದವರಿಗಷ್ಟೇ ಗೊತ್ತಿರುತ್ತೆ. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಇಂಥದ್ದು ಜಾಸ್ತಿ. ಆ ಕಾರಣಕ್ಕಾಗಿ ಜೈ ಭೀಮ್ ಅಂತ ಸಿನಿಮಾಗಳೆಲ್ಲವೂ ಕೂಡ ಬಂದಿದೆ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ, ಅಂತ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ನೋಡಬೇಕು. ಪೊಲೀಸರ ದೌರ್ಜನ್ಯವನ್ನ ಎಳೆಯಾಗಿ ವಿವರಿಸಿ ಬಿಟ್ಟಿದ್ದಾರೆ. ಓಕೆ, ಇಷ್ಟೆಲ್ಲ ಆಯ್ತಾ? ಇಷ್ಟು ಆದ್ಮೇಲೆ ಜೂನ್ 19ರ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ ಮುಂಚೆ 3 ಗಂಟೆವರೆಗೆ ಮಧ್ಯದಲ್ಲೊಂದು ಎಣ್ಣೆ ಹೊಡೆಯೋಕೆ ಅಥವಾ ಆಲ್ಕೋಹಾಲ್ ಅನ್ನ ಸೇವನೆ ಮಾಡೋದಕ್ಕೆ ಒಂದು ಬ್ರೇಕ್ ಕೊಟ್ಟಿದ್ದಾರೆ. ಬಿಟ್ರೆ ಅದರ ನಡುವೆ ನಿರಂತರವಾಗಿ ಅಪ್ಪ ಮಗನಿಗೆ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ. ಏನು ಅಂತ ರೀಸನ್ನೇ ಇಲ್ಲ. ಒಟ್ಟಲ್ಲಿ ಅವ್ರ ದರ್ಪವನ್ನ ತೋರಿಸೋದಕ್ಕೆ ಯಾರೊಬ್ರು ಅಮಾಯಕರು ಬೇಕಿತ್ತು. ಇಬ್ರು ಸಿಕ್ಕಾಕೊಂಡು ಬಿಟ್ಟಿದ್ರು, ಅವರಿಬ್ರು ಪ್ರಶ್ನೆ ಮಾಡಿದ್ರು ಎನ್ನುವಂತ ನೆಪ ಇತ್ತು. ಅವ್ರ ಮೇಲೆ FIR ಅನ್ನು ಕೂಡ ದಾಖಲಿಸಿಬಿಟ್ಟಿದ್ರು. ಲಾಕ್ಡೌನ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ, ಪೊಲೀಸರ ಕರ್ತವ್ಯ ಕಡ್ಡಿಪಡಿಸಿದ್ದಾರೆ, ಸರ್ಕಾರಿ ಕೆಲಸಕ್ಕೆ ಅಡ್ಡ ನಿಂತಿದ್ದಾರೆ, ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ಹಾಕಿ FIR ಅನ್ನು ಕೂಡ ಮಾಡಿದ್ರು. ಸ್ಟೇಷನ್ ಇದ್ರೊಳಗಡೆ ಲಾಕಪ್ ಒಳಗಡೆ ಹಾಕೊಂಡು ಸರಿಯಾಗಿ ಹೊಡೆದ್ಬಿಟ್ರು. ಹೇಗೆ ಅಂದ್ರೆ ಅವರಿಬ್ಬರ ಬಟ್ಟೆಯನ್ನು ಕೂಡ ಬಿಚ್ಚಿ, ಟೇಬಲ್ಗೆ ಅವರಿಬ್ಬರ ದೇಹವನ್ನ ಕಟ್ಟಿ, ಕೈಕಾಲನ್ನ ಕಟ್ಟಿ ಹಾಕಿ, ಬಾಯಿಗೆ ತುರುಕಿ, ಕಾಲಿಗೆ ಬೆನ್ನಿಗೆ ಎಲ್ಲೆಲ್ಲಿ ಹೊಡೆಯೋದಿಕ್ಕೆ ಸಾಧ್ಯವೋ ಆ ರೀತಿಯಾಗಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ರಾಡ್ ಬಳಸಿದ್ದಾರೆ, ಲಾಠಿ ಬಳಸಿದ್ದಾರೆ, ಪ್ಲಾಸ್ಟಿಕ್ ಪೈಪ್ ಅನ್ನ ಬಳಸಿದ್ದಾರೆ, ತಲೆ ತೆಗೆದು ಗೋಡೆಗೆ ಚಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ, ಕಂಬಿಗೆ ಚಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ಅವರ ಬಟ್ಟೆಯನ್ನೇ ಬಿಚ್ಚಿಸಿ ಆ ರಕ್ತವನ್ನ ಅವರ ಬಟ್ಟೆಯಲ್ಲೇ ಒರೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಪೊಲೀಸರು ಹೇಳ್ತಾ ಇದ್ದೇನು ಗೊತ್ತಾ? ಅದರಲ್ಲೂ ಕೂಡ ಇನ್ಸ್ಪೆಕ್ಟರ್ ಆಗಿರುವಂತ ಶ್ರೀಧರ್, ನೀವು ಪೊಲೀಸರ ವಿರುದ್ಧವೇ ಮಾತಾಡ್ತಿರಲ್ಲ, ನಿಮಗೆ ನಾನು ಏನು ಅಂತ ತೋರಿಸ್ತೀನಿ. ಯಾವತ್ತೂ ಕೂಡ ಈ ಊರಿನಲ್ಲಿ ನಮ್ಮ ವಿರುದ್ಧ ಯಾರು ಕೂಡ ಮಾತನಾಡಿಸುವಂತ ಧೈರ್ಯವನ್ನು ತೋರಿಸಬಾರದು. ನೀವು ನಮಗೆ ಅದಕ್ಕೆ ಉದಾಹರಣೆ ಆಗಿರಬೇಕು. ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋದಾಗ ಜನ ಭಯ ಪಡಬೇಕು. ಆ ರೀತಿ ನೀವು ಪಾಠವನ್ನು ಕಲಿಸ್ತೀವಿ ಅಂತ ನಿರಂತರವಾಗಿ ಹೊಡೆದು ಬಿಟ್ಟಿದ್ದಾರೆ. ಶ್ರೀಧರ್ ಇನ್ಸ್ಪೆಕ್ಟರ್ ಪ್ರಚೋದನೆ ಕೊಡ್ತಾ ಇದ್ದ. ಮೊದಲೇ ಆಲ್ಕೋಹಾಲ್ ಅನ್ನ ಸೇವನೆ ಮಾಡಿದ್ರು. ಉಳಿದಂತ ಸಿಬ್ಬಂದಿಗೆ ಒಂದು ರೀತಿಯಲ್ಲಿ ಏನೋ ಮೈ ಮೇಲೆ ದೆವ್ವ ಬಂದಂಗಾಗಿತ್ತು. ಮನಸ್ಸಿಗೆ ಬಂದ ಹಾಗೆ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ. ಅದಾದ ಬಳಿಕ ಏನಾಗ್ಬಿಡುತ್ತೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅವನ್ನ ಹಾಜರುಪಡಿಸಬೇಕಲ್ಲ. 20ನೇ ತಾರೀಕು ಬೆಳಗ್ಗೆ ಮುಂಚೆ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋಕ್ಕೂ ಮುನ್ನ ಸರ್ಕಾರಿ ಆಸ್ಪತ್ರೆ ಒಂದಿಗೆ ಹೋಗಿದ್ದಾರೆ. ಅಲ್ಲಿ ಡಾಕ್ಟರ್ಗೆ ಹೆದರಿಸಿದ್ದಾರೋ ಅಥವಾ ದುಡ್ಡು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವರೊಂದು ಫೇಕ್ ಸರ್ಟಿಫಿಕೇಟ್ ಕೊಡ್ತಾರೆ. ಇವರಿಬ್ರು ಕೂಡ ಫಿಸಿಕಲಿ ಫಿಟ್ ಆಗಿದ್ದಾರೆ ಎನ್ನುವಂತ ರೀತಿಯಲ್ಲಿ ಅದನ್ನ ಇಟ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡ್ತಾರೆ. ಆದ್ರೆ ಕರೋನಾ ಸಂದರ್ಭ, ಮ್ಯಾಜಿಸ್ಟ್ರೇಟ್ ಕೂಡ ಆಗ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದ್ರು ಬಹಳ ಚೆನ್ನಾಗಿ. ಅವರು ಬಾಲ್ಕನಲ್ಲಿ ನಿಂತ್ಕೊಂಡಿದ್ರು ಮೊದಲ ಮಹಡಿಯಲ್ಲಿ. ಪಾಪ ಇವರಿಬ್ರು ಕೂಡ ಕೆಳಗಡೆ ನಿಂತ್ಕೊಂಡಿದ್ರು. ಇವರಿಬ್ರಿಗೆ ಮಾತಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಇವ್ರ ದೇಹದ ಮೇಲೆ ಏನಾದ್ರು ಗಾಯ ಆಗಿದೆಯಾ, ಪೊಲೀಸರು ದೌರ್ಜನ್ಯ ಎಸಗಿದ್ದಾರಾ, ಅದನ್ನೂ ಕೂಡ ಚೆಕ್ ಮಾಡಿಲ್ಲ. ದೂರದಿಂದಲೇ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಯ್ದುಕೊಂಡಂತ ಮಾನ್ಯ ನ್ಯಾಯಾಧೀಶರು ಅವರಿಬ್ಬರನ್ನು ಕೂಡ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಹೊರಡಿಸಿ ಬಿಡ್ತಾರೆ. ಆ ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ನಂಬೋದನ್ನ ಬಿಟ್ರೆ ನ್ಯಾಯಾಧೀಶರು ಆ ಸಂದರ್ಭದಲ್ಲಿ ಏನೂ ಮಾಡಲಿಲ್ಲ. ನೋಡಿ, ಈ ಒಮ್ಮೊಮ್ಮೆ ನ್ಯಾಯಾಧೀಶರು ಮಾಡುವಂತ ಮಿಸ್ಟೇಕು, ಬರೀ ನಾವು ಚೆನ್ನಾಗಿ ಇರಬೇಕು, ನನಗೆ ಕೊರೋನಾ ಬರಬಾರ್ದು ಅನ್ನುವಂಥ ಮನಸ್ಥಿತಿ ಎಷ್ಟು ಜನರ ಬದುಕನ್ನ ಹಾಳು ಮಾಡಿಬಿಡುತ್ತೆ ಅಂತ ಹೇಳಿ. ಅಲ್ಲೇನಾದ್ರೂ ಜಡ್ಜ್ ಬಂದು ಅವ್ರನ್ನ ಹತ್ತಿರದಿಂದ ಪರಿಶೀಲನೆ ಮಾಡಿದ್ರೆ, ಅವ್ರಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ, ಕಾನೂನನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಅವರಿಬ್ಬರಿಗೂ ಕೂಡ ಏನೂ ಆಗ್ತಾ ಇರಲಿಲ್ಲ. ಜಡ್ಜ್ ಮಾಡಲಿಲ್ಲ. ಅದಾದ ಬಳಿಕ ಜುಡಿಷಿಯಲ್ ಕಸ್ಟಡಿಗೆ ಅವ್ರನ್ನ ಹಾಕಲಾಯಿತು. 100 ಕಿಲೋಮೀಟರ್ ದೂರದ ಜೈಲಿಗೆ ಕರ್ಕೊಂಡು ಹೋಗಲಾಯಿತು. ಸರಿಯಾದಂಥ ಚಿಕಿತ್ಸೆಯನ್ನು ಅವರಿಗೆ ಕೊಡಿಸಲಿಲ್ಲ. ಅಷ್ಟೊತ್ತಿಗಾಗಲೇ ವಿಪರೀತ ಗಾಯ ಆಗಿತ್ತು. ಇಂಟರ್ನಲ್ ಗಾಯಗಳೆಲ್ಲವೂ ಕೂಡ ಆಗಿತ್ತು. ಹೀಗಾಗಿ ಒಬ್ಬರಾದ ಬಳಿಕ ಒಬ್ರು, ತಂದೆ ಮಗ ಇಬ್ಬರೂ ಕೂಡ ಸಾವನ್ನಪ್ಪಿ ಬಿಡ್ತಾರೆ. ಹೊರಗಡೆ ಜನರಿಗೆ ವಿಚಾರ ಗೊತ್ತಾಗುತ್ತೆ, ಮುಚ್ಚಾಕುವಂತ ಪ್ರಯತ್ನವನ್ನ ಪಡ್ತಾರೆ. ಅದರಷ್ಟೊತ್ತಿಗಾಗಲೇ ಜನರಿಗೆ ಗೊತ್ತಾಗಿತ್ತು. ಯಾಕಂದ್ರೆ ಜನರಿಗೆ ಮೊದಲೇ ಅನುಮಾನ ಬಂದಿತ್ತು. ಯಾಕಂದ್ರೆ ಹೊರಗಡೆ, ಸ್ಟೇಷನ್ ಹೊರಗಡೆ ಜನ ಸೇರಿದ ಸಂದರ್ಭದಲ್ಲಿ ಅವರಿಬ್ರು ಕೂಡ ಕಿರ್ಚಾಡ್ತಾ ಇದ್ರು. ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವರಿಬ್ರು ಕುಂಡುಕೊಂಡು ಹೋಗ್ತಾ ಇದ್ರು. ಅದನ್ನು ಕೂಡ ಜನ ನೋಡಿರ್ತಾರೆ. ಹೀಗಾಗಿ ಜನ ಪ್ರತಿಭಟನೆ ಎಲ್ಲವನ್ನು ಕೂಡ ಆರಂಭಿಸಿ ಬಿಡ್ತಾರೆ. ಆರಂಭದಲ್ಲಿ CID ತನಿಖೆಯೂ ಕೂಡ ವಹಿಸಲಾಗುತ್ತೆ. ಇನ್ನೊಂದು ಕಡೆಯಿಂದ ಮದುರೈ ಹೈಕೋರ್ಟ್ ಇದನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡು ಸುಮೋಟೋ ಕೇಸನ್ನ ದಾಖಲಿಸಿಕೊಂಡುತ್ತೆ. ಅವತ್ತೇನಾದ್ರೂ ಹೈಕೋರ್ಟ್ ಬಂದಿಲ್ಲ ಅಂತಂದ್ರೆ ಪ್ರಕರಣ ಮುಚ್ಚಿ ಹೋಗ್ಬಿಡ್ತಾ ಇತ್ತು. ಆದ್ರೂ ಕೂಡ ಪೊಲೀಸರು ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರಿಬ್ರು ಕೂಡ ಈ ಲಾಕ್ಡೌನ್ ಆಗಿತ್ತಲ್ಲ, ಹೀಗಾಗಿ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಓಡಿ ಹೋಗಿ ಬಿದ್ದು ಪೆಟ್ಟು ಮಾಡಿಕೊಂಡ್ರು. ಅವರಿಗೆ ಅನಾರೋಗ್ಯದಿಂದ ಅಥವಾ ಉಸಿರಾಟದ ಸಮಸ್ಯೆ ಇದ್ದಂತ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಪಡ್ತಾರೆ. ಅದನ್ನ ಬಿಂಬಿಸೋಕೆ ಏನೇನು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಬೇಕು ಅದೆಲ್ಲವನ್ನು ಕೂಡ ಸೃಷ್ಟಿ ಮಾಡುವಂತ ಪ್ರಯತ್ನವನ್ನ ಆ ಸಂದರ್ಭದಲ್ಲಿ ಪೊಲೀಸರು ಮಾಡೋದಿಕ್ಕೆ ಆರಂಭ ಮಾಡಿಬಿಟ್ಟಿರ್ತಾರೆ. ಇದೇ ಸಂದರ್ಭದಲ್ಲಿ ಮದುರೈನ ಹೈಕೋರ್ಟ್ ಪೀಠ ಏನು ಮಾಡುತ್ತೆ ಅಂದ್ರೆ, ಮ್ಯಾಜಿಸ್ಟ್ರೇಟ್ ಒಬ್ರು ಭಾರತೀದಾಸನ್ ಅಂತ ಅವ್ರನ್ನ ಸ್ಟೇಷನ್ಗೆ ಕಳಿಸ್ಕೊಡ್ತಾರೆ. ನೋಡಿ,
ನೀವು ಸಾಕ್ಷಿಯನ್ನು ಕಲೆ ಹಾಕಬೇಕು, ಜೊತೆಗೆ ವಸ್ತು ಪರಿಸ್ಥಿತಿಯನ್ನ ಪರಿಶೀಲನೆಯನ್ನ ಮಾಡಬೇಕು ಎನ್ನುವಂತ ರೀತಿಯಲ್ಲಿ ಅವರು ಹೋದಂತ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡ್ತಾರಂದ್ರೆ ಓರ್ವ ಕಾನ್ಸ್ಟೇಬಲ್ ಮ್ಯಾಜಿಸ್ಟ್ರೇಟ್ಗೆ ಅವಮಾನಿಸಿ ಬಿಡ್ತಾರೆ. ನೀವು ನಮ್ಮನ್ನು ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಹಾಗೆ CCTV ದೃಶ್ಯ 19ನೇ ತಾರೀಕು ಎಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಿರ್ತಾರೆ, ಎಲ್ಲಾ ಸಾಕ್ಷಿಯನ್ನು ಕೂಡ ನಾಶ ಮಾಡಿರ್ತಾರೆ. ಆಗ ಮ್ಯಾಜಿಸ್ಟ್ರೇಟ್ಗೆ ಅರ್ಥ ಆಗುತ್ತೆ ಇದು ತೀರಾ ಗಂಭೀರವಾದ ಪ್ರಕರಣ, ಏನೋ ತಪ್ಪು ಮಾಡಿಲ್ಲ ಅಂದ್ರೆ CCTV ದೃಶ್ಯವನ್ನ ಯಾಕೆ ನಾಶ ಮಾಡ್ತಿದ್ದಾರೆ, ಯಾಕೆ ಪೊಲೀಸರೇ ನನಗೆ ಇಲ್ಲಿ ಆವಾಜನ್ನ ಹಾಕ್ತಿದ್ದಾರೆ ಎನ್ನುವಂತ ರೀತಿಯಲ್ಲಿ ನೀಟಾಗಿ ಬಂದು ಅವರು ಹೈಕೋರ್ಟ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಅನ್ನ ಮಾಡ್ತಾರೆ. ಹೈಕೋರ್ಟ್ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಹೈಕೋರ್ಟ್ CBI ತನಿಖೆಗೆ ಆದೇಶವನ್ನ ಹೊರಡಿಸುತ್ತೆ. ಅಷ್ಟೊತ್ತಿಗಾಗಲೇ ಈ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಒಟ್ಟು 10 ಮಂದಿಯನ್ನ ಬಂಧಿಸಲಾಗಿರುತ್ತೆ. ಒಟ್ಟು 10 ಮಂದಿ, ಒಬ್ರು ಸತ್ತೋಗ್ತಾರೆ, ಉಳಿದಿದ್ದು 9 ಮಂದಿ. 10 ಮಂದಿಯನ್ನು ಕೂಡ ಹಂತ ಹಂತವಾಗಿ ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ. CBI ತನಿಖೆಯನ್ನ ಆರಂಭಿಸಿ ಬಿಡುತ್ತೆ. CBI ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡುತ್ತೆ. ಹೀಗಾಗಿ ಅಂತಿಮವಾಗಿ ಇಂಥದ್ದೊಂದು ತೀರ್ಪು ಇದೀಗ ಪ್ರಕಟ ಆಗಿದೆ. CBI ಈ ರೀತಿಯಾಗಿ ತನಿಖೆ ಮಾಡೋದಕ್ಕೆ ಕಾರಣ ಆಗಿದ್ಯಾರು ಅಂದ್ರೆ ಲೇಡಿ ಕಾನ್ಸ್ಟೇಬಲ್ ಆಗಿರುವಂತ ರೇವತಿ ಅವ್ರ ವಿಚಾರಕ್ಕೆ ಈಗ ಬರೋಣ. ಬಂಧುಗಳೇ, ಏನಾಗುತ್ತೆ ಅಂದ್ರೆ ಅವತ್ತು ಈ ಅಪ್ಪ ಮಗನನ್ನ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಲೇಡಿ ಕಾನ್ಸ್ಟೇಬಲ್ ರೇವತಿ ಸ್ಟೇಷನ್ ಅಲ್ಲಿ ಇರೋದಿಲ್ಲ. ಆಗ ಅವ್ರು ನೈಟ್ ಡ್ಯೂಟಿಯಲ್ಲಿ ಇರ್ತಾರೆ. ಅವರು ನೈಟ್ ಡ್ಯೂಟಿಗೆ ಹಾಜರಾಗೋದೇ ರಾತ್ರಿ 8:30 ಸುಮಾರಿಗೆ. ಸ್ವತಃ ಅವರೇ ಕೊಟ್ಟಿರುವಂತ ಹೇಳಿಕೆ ಇದು. ಇಬ್ಬರು ಹೆಣ್ಣು ಮಕ್ಕಳ ತಾಯಿ ರೇವತಿ. 10 ವರ್ಷ ಆಗಿರುತ್ತೆ. ಅಷ್ಟೊತ್ತಿಗಾಗಲೇ ಅವರು ಕೆಲಸವನ್ನ ಶುರು ಮಾಡಿ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಅವರು ಮಾಡ್ತಿರ್ತಾರೆ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತವರು ರೇವತಿ ಬಂದಂತ ಸಂದರ್ಭದಲ್ಲಿ ಅಪ್ಪ ಮಗ ಇಬ್ರು ಕೂಡ ಸ್ಟೇಷನ್ ಒಳಗಡೆ ಅಂದ್ರೆ ಲಾಕಪ್ ಒಳಗಡೆ ಕಿರಿಚಾಡ್ತಿರ್ತಾರೆ. ಆ ಸ್ಟೇಷನ್ ಅಲ್ಲಿ ಅದೊಂದು ರೀತಿ ನಾರ್ಮಲ್ ಆಗಿರುತ್ತಂತೆ. ಅದು ಇನ್ಸ್ಪೆಕ್ಟರ್ ಶ್ರೀಧರ್ ಹಾಗೆ SI ಇವರೆಲ್ಲರೂ ಕೂಡ ದೌರ್ಜನ್ಯವನ್ನು ಎಸಗುವಂತವ್ರು, ದರ್ಪವನ್ನು ತೋರುವಂತವ್ರು, ಆ ಇಡೀ ಊರನ್ನ ತಮ್ಮ ಕಂಟ್ರೋಲ್ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದ್ರು. ಆಗಾಗ ಎತ್ತಾಕೊಂಡು ಬಂದು ಈ ರೀತಿಯಾಗಿ ಹೊಡೆಯೋದು ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಆದ್ರೆ ಅವರಿಬ್ಬರ ಕಿರಿಚಾಟ ವಿಪರೀತವಾಗಿರುತ್ತೆ. ಜೊತೆಗೆ ಇನ್ಸ್ಪೆಕ್ಟರ್ ಕೂಡ ಅಬ್ಬರಿಸ್ತಾ ಇರ್ತಾರೆ, ನಿಮ್ಮಿಬ್ಬರನ್ನ ಬಿಡಲ್ಲ, ಒಂದು ಗತಿ ಕಾಣಿಸ್ತೀವಿ ಎನ್ನುವಂತ ರೀತಿಯಲ್ಲಿ. ಆಗ ರೇವತಿಗೆ ಅನುಮಾನ ಬರುತ್ತೆ, ಇವರು ಏನೋ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ. ಆದ್ರೆ ರೇವತಿಗೆ ಆ ಸಂದರ್ಭದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಿರುಚಾಟವನ್ನ ನೋಡ್ತಾ ಕೂತ್ಕೊಳ್ಬೇಕಾಗಿರುತ್ತೆ ಅಷ್ಟೇ. ಅದರ ನಡುವೆ ರೇವತಿ ಅವರು ಏನ್ ಮಾಡ್ತಾರೆ ಅಂದ್ರೆ ಮಧ್ಯದಲ್ಲಿ ಟೀ ಕೊಡುವಂತ ಪ್ರಯತ್ನವನ್ನ ಪಡ್ತಾರೆ ಅಪ್ಪ ಮಗನಿಗೆ. ಇವರು ಆಲ್ಕೋಹಾಲ್ ಸೇವನೆ ಮಾಡೋದಕ್ಕೆ ಇಡೀ ತಂಡ ಹೋದಂತ ಸಂದರ್ಭದಲ್ಲಿ ಆದ್ರೆ ಟೀ ತಗೊಂಡು ರೇವತಿ ಬರುವಂತ ಸಂದರ್ಭದಲ್ಲಿ ಪೊಲೀಸರು ವಾಪಸ್ ಬರ್ತಾರೆ. ರೇವತಿಗೆ ಹೆದರ್ಸ್ತಾರೆ, ನಿನ್ನೇನ್ ಟೀ ಕೊಡ್ತೀಯ ಅವರಿಗೆ ಅಂತ ಹೇಳಿ ಹೆದರ್ಸಿ ರೇವತಿಯನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅದಾದ ಬಳಿಕ ಅಲ್ಲಿ ಆಗಿದ್ದು ನರಕ ಅಂತ ಹೇಳಿ ರೇವತಿ ಅದಾದ ಬಳಿಕ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತಾರೆ. ಅವರೊಂದು ಡೈಲಾಗ್ ಹೇಳ್ತಾರೆ, ನನಗೆ ಕನಿಕರ ಬರ್ತಾ ಇತ್ತು, ನನಗೆ ಸಂಕಟ ಆಗ್ತಾ ಇತ್ತು, ಅಲ್ಲಿ ನರಕವೇ ಸೃಷ್ಟಿ ಆಗ್ತಿತ್ತು, ಹೌದು. ಆದರೆ ನನಗೇನು ಮಾಡುವಂತ ಅಧಿಕಾರ ಇರಲಿಲ್ಲ, ಮತ್ತಿನ್ನೇನು ಮಾಡುವಂತ ಧೈರ್ಯವೂ ಕೂಡ ಆ ಸಂದರ್ಭದಲ್ಲಿ ಇರಲಿಲ್ಲ. ಹೀಗಾಗಿ ಸುಮ್ಮನೆ ಕುಳಿತುಕೊಳ್ಬೇಕಾಯ್ತು ಅಂತ ಹೇಳಿ. ಇಷ್ಟಾಗತ್ತಾ? ಇಷ್ಟೆಲ್ಲ ಆಗಿ ಹೋಗ್ಬಿಡತ್ತೆ. ಮಾನನೀಯ ಮ್ಯಾಜಿಸ್ಟ್ರೇಟ್ ಭಾರತೀದಾಸನ್ ಬಂದಂತ ಸಂದರ್ಭದಲ್ಲಿ ಯಾವ ಪೊಲೀಸ್ ಸಿಬ್ಬಂದಿಯೂ ಕೂಡ ಆಗ ಸಾಕ್ಷಿಯನ್ನ ಹೇಳಲಿಲ್ಲ. ಈ 9 ಮಂದಿ ಪ್ರಕರಣದಲ್ಲಿ ಭಾಗಿ ಆದಂತವರು, ಅದರ ಆಚೆಗೆ ಬೇರೆ ಬೇರೆ ಪೊಲೀಸ್ ಸಿಬ್ಬಂದಿ ಸ್ಟೇಷನ್ ಅಲ್ಲಿ ಇದ್ರಲ್ಲ, ಅವ್ರು ಯಾರು ಕೂಡ ಆ ಸಂದರ್ಭದಲ್ಲಿ ಸಾಕ್ಷಿಯನ್ನ ಹೇಳೋದಿಕ್ಕೆ ರೆಡಿ ಇರಲಿಲ್ಲ. ಅದರ ಪ್ರತ್ಯಕ್ಷ ಸಾಕ್ಷಿ ಅಂತ ಇದ್ದಿದ್ದು ಈ ರೇವತಿ ಜೊತೆಗೆ ಇನ್ನೊಂದು 2-3 ಜನ ಇದ್ರು. ಅವ್ರು ಯಾರು ಕೂಡ ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ರೇವತಿ ಪ್ರಮುಖ ಪಾತ್ರವನ್ನು ವಹಿಸಲೇಬೇಕಾದಂತ ಸ್ಥಿತಿಯಲ್ಲಿ ಇತ್ತು. ಆಗ ಮ್ಯಾಜಿಸ್ಟ್ರೇಟ್ ಭಾರತೀದಾಸನ್ ಬಂದಾಗ ಅವರಿಗೆ ಅಲ್ಲಿ ಇದ್ದಂಥವ್ರು ಅವಮಾನಿಸ್ತಾ ಇದ್ರು, CCTV ದೃಶ್ಯವನ್ನು ಕೂಡ ನಾಶ ಮಾಡಿಬಿಟ್ಟಿದ್ರು. ಆದ್ರೆ ರೇವತಿ ಅವರಿಗೆ ಸಂಕಟ ಆಗ್ತಿತ್ತು, ನಾನೇನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ. ಹೀಗಾಗಿ ಅವರು ಮ್ಯಾಜಿಸ್ಟ್ರೇಟ್ ಭಾರತೀದಾಸನ್ ಅವರ ಬಳಿ ಹೋಗ್ತಾರೆ. ಅವರಿಗೆ ಒಂದು ಮಾತನ್ನು ಹೇಳ್ತಾರೆ, ನನಗಿಬ್ರು ಹೆಣ್ಮಕ್ಳಿದ್ದಾರೆ, ಅವರೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತೀನಿ ಅಂತ ನೀವು ನನಗೆ ಗ್ಯಾರಂಟಿಯನ್ನ ಕೊಟ್ರೆ, ನನಗೆ ಭದ್ರತೆಯನ್ನ ಕೊಟ್ರೆ ನಾನು ಈ ಸಂದರ್ಭದಲ್ಲಿ ಸಾಕ್ಷಿಯನ್ನ ಹೇಳಬಲ್ಲೆ ಅಂತ ಹೇಳಿ. ಬಂಧುಗಳೇ, ರೇವತಿ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಅಲ್ಲಿ ಇದ್ದಂಥವರು ಇನ್ಸ್ಪೆಕ್ಟರ್ ಶ್ರೀಧರ್, ಇಡೀ ಊರಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಂಥ ವ್ಯಕ್ತಿ, ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇದ್ದಂಥ ವ್ಯಕ್ತಿ. ಮತ್ತೋರ್ವ SI, ಇನ್ನು ಹೆಡ್ ಕಾನ್ಸ್ಟೇಬಲ್ಗಳು, ಬೇರೆ ಬೇರೆ ಕಾನ್ಸ್ಟೇಬಲ್ಗಳು ಎಲ್ಲರೂ ಕೂಡ ರೇವತಿಗಿಂತ ಮೇಲೆ ಇದ್ದಂಥ ಅಧಿಕಾರಿಗಳು. ಅವರ ವಿರುದ್ಧ ಸಾಕ್ಷಿಯನ್ನ ಹೇಳಿದೆ ಅಂತಾದ್ರೆ ನನ್ನ ಪರಿಸ್ಥಿತಿ ಹೇಗಾಗ್ಬೋದು ಅನ್ನೋದು ಕೂಡ ರೇವತಿಗೆ ಬಹಳ ಚೆನ್ನಾಗಿ ಅರಿವಿತ್ತು. ಯಾರು ಹೇಳೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ? ಅಷ್ಟು ಸುಲಭ ಅಲ್ಲ ಸ್ಟೇಷನ್ಗಳಲ್ಲಿ ಮೇಲಾಧಿಕಾರಿಗಳ ವಿರುದ್ಧವಾಗಿ ಹೋಗೋದು, ಮೇಲಾಧಿಕಾರಿಗಳ ವಿರುದ್ಧವಾಗಿ ಮಾತನಾಡೋದು. ಯಾಕಂದ್ರೆ ಕೆಲಸವನ್ನ ಕಳ್ಕೊಳ್ಳುವಂತ ಆತಂಕ ಇರುತ್ತೆ, ಏನು ಬೇಕಾದ್ರೂ ಆಗುವಂತ ಆತಂಕ ಎಲ್ಲವೂ ಕೂಡ ಇರುತ್ತೆ. ಆದ್ರೆ ರೇವತಿ ಆ ಸಂದರ್ಭದಲ್ಲಿ ಧೈರ್ಯವನ್ನ ಮಾಡಿಬಿಡ್ತಾರೆ. ಅವರ ಧೈರ್ಯಕ್ಕೆ ಅದೆಷ್ಟೇ ಹ್ಯಾಟ್ಸ್ ಆಫ್ ಅನ್ನ ಹೇಳಿದ್ರು ಕೂಡ ಕಡಿಮೆನೆ. ರೇವತಿ ಅವರು ಎಲ್ಲವನ್ನೂ ಕೂಡ ಎಳೆಯಾಗಿ ಬಿಚ್ಚಿಡ್ತಾರೆ. ಅವರು ಪ್ರಮುಖವಾಗಿ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ, ಒಂದು CCTVಯನ್ನ ಹೇಗೆ ನಾಶ ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ. ಮತ್ತೊಂದು ಯಾವ ರೀತಿಯಾಗಿ ಅವರಿಗೆ ನರಕವನ್ನ ತೋರಿಸಿದ್ರು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟು ಬಿಡ್ತಾರೆ. ಅವರು ಯಾವ ರೀತಿ ಅವ್ರಿಗೆ ಹಿಂಸೆಯನ್ನ ಕೊಟ್ಟರು ಎನ್ನುವಂತ ರೀತಿಯಲ್ಲಿ. ಹಾಗೆ ಪ್ರಮುಖವಾಗಿ ರೇವತಿ ಅವರು ಹೇಳಿದಂತ ವಿಚಾರ ಏನಪ್ಪಾ ಅಂದ್ರೆ, ಭಾರತಿ ಅವರಿಗೆ ಹೇಳ್ತಾರೆ, ನೋಡಿ ಗೋಡೆ ಮೇಲೆ ರಕ್ತದ ಕಲೆಗಿದೆ, ಅದನ್ನ ಈಗಾಗಲೇ ನೀರು ಹಾಕಿ ಅದನ್ನ ಒರೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಲಾಠಿ ಮೇಲೂ ಕೂಡ ರಕ್ತದ ಕಲೆ ಇದೆ, ಕಂಬಿ ಮೇಲೂ ರಕ್ತದ ಕಲೆ ಇದೆ, ಅದನ್ನು ಕೂಡ ನಾಶ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮೊದಲು ದಯವಿಟ್ಟು ಅದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಿ ಅಂತ ಅವರು ಹೇಳ್ತಾರೆ. ತಕ್ಷಣವೇ ಅದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಆಯ್ತು. ಅದ್ಯಾವುದು ಸಿಗ್ಲಿಲ್ಲ ಅಂತಾಗಿದ್ರೆ ಈ ಪ್ರಕರಣ ಬಿದ್ದು ಹೋಗಿಬಿಡ್ತಾ ಇತ್ತೇನೋ. ಇಷ್ಟು ಆಯ್ತಾ?
ಇಷ್ಟಾದ್ಮೇಲೆ ರೇವತಿ ಅವರ ಹೇಳಿಕೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ರೆ, ಆ ಲಾಠಿ ಗೋಡೆ ಮೇಲೆ ಇದ್ದಂತ ರಕ್ತದ ಕಥೆ ಇರ್ತಲ್ಲ, ಅದನ್ನು ಹಾಗೆ ಇವರಿಬ್ರು ಸಾವನ್ನಪ್ಪಿದ್ರಲ್ಲ ಅವರ DNA ಟೆಸ್ಟ್ ಮಾಡಿ ನೋಡಿದಾಗ ಮ್ಯಾಚ್ ಆಗ್ಬಿಡುತ್ತೆ. ಪ್ರಮುಖವಾದಂತ ಟೆಕ್ನಿಕಲ್ ಎವಿಡೆನ್ಸ್ ಅಥವಾ ಮೆಡಿಕಲ್ ಎವಿಡೆನ್ಸ್ ಆಗ್ಬಿಡುತ್ತೆ ಈ ಪ್ರಕರಣದಲ್ಲಿ. ಮತ್ತೊಂದು ಎಷ್ಟೇ ಎವಿಡೆನ್ಸ್ ಇದ್ರೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಅನ್ನೋದು ಬೇಕೇ ಬೇಕಲ್ಲ. ರೇವತಿ ಅವರು ಆರಂಭದಲ್ಲಿ ಏನೋ ಧೈರ್ಯವಾಗಿ ಹೇಳಿಕೆಯನ್ನು ಕೊಟ್ಬಿಟ್ರು, ಅದಾದ ಬಳಿಕ ಕೋರ್ಟ್ ಬಂದು ಸಾಕ್ಷಿ ಹೇಳಬೇಕು ಅಂದಾಗ ಅವರು ಹಿಂದೇಟನ್ನ ಹಾಕ್ತಾರೆ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಸ್ಟೇಷನ್ ಅಲ್ಲಿ ಅವರಿಗೆ ಬೆದರಿಕೆಯನ್ನು ಒಡ್ಡಲಾಗಿತ್ತು. ಇಬ್ರು ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಏನು ಮಾಡ್ತೀವಿ ನೋಡ್ತಾ ಇರಿ ಎನ್ನುವ ರೀತಿಯಲ್ಲಿ ಹೆದರಿಸಲಾಗಿತ್ತು. ಇದ್ರಲ್ಲಿ ನಮ್ಗೆ ಯಾರಿಗೂ ಕೂಡ ಶಿಕ್ಷೆ ಆಗೋಕ್ ಸಾಧ್ಯವೇ ಇಲ್ಲ, ನಾವು ಹೆಂಗಿದ್ರು ಹೊರಗಡೆ ಬರ್ತೀವಿ, ನೀನ್ ಕೆಲಸವನ್ನ ಕಳ್ಕೊಳ್ತೀಯ, ನಿನ್ನ ಬದುಕು ಸರ್ವನಾಶ ಆಗುತ್ತೆ ಅಂತ ಹೇಳಿ ಅವರಿಗೆ ಹೆದರಿಸಿ ಬೆದರಿಸಿ ಎಲ್ಲವನ್ನೂ ಕೂಡ ಮಾಡಲಾಗಿತ್ತು. ಆದ್ರೆ ರೇವತಿ ಮಾತ್ರ ಆರಂಭದಲ್ಲಿ ಭಯಪಟ್ಟರು ಅದಕ್ಕೆ. ಆದರೆ CBI ಅಧಿಕಾರಿಗಳು ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರೆ. ನಿಮ್ಮ ಕಂಪ್ಲೀಟ್ ಭದ್ರತೆಯನ್ನು ಕೊಡೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಮದುರೈ ಹೈಕೋರ್ಟ್ ಕೂಡ ಅವರಿಗೆ ಭದ್ರತೆಯನ್ನು ಕೊಡುತ್ತೆ. ಜೊತೆಗೆ ಸ್ವಲ್ಪ ದಿನಗಳ ಕಾಲ ಅವರಿಗೆ ವೇತನ ಸಹಿತ ರಜೆಯನ್ನು ಕೂಡ ಕೊಡಲಾಗುತ್ತೆ. ನೀವು ಮನೆಗೆ ಹೋಗಿ ವಿಶ್ರಾಂತಿಯನ್ನು ಪಡೀರಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಧೈರ್ಯ ಮಾಡಿದಂಥ ರೇವತಿ ಸೀದಾ ಕೋರ್ಟ್ಗೆ ಬಂದು ಕೂಡ ಸಾಕ್ಷಿಯನ್ನು ಹೇಳ್ತಾರೆ. ಇನ್ನೊಂದಷ್ಟು ಮಂದಿಯೂ ಕೂಡ ಸಾಕ್ಷಿ ಹೇಳುವಂತ ಧೈರ್ಯವನ್ನ ಮಾಡ್ತಾರೆ. ಆದ್ರೆ ಬರ್ತಾ ಬರ್ತಾ ಅವರೆಲ್ಲರೂ ಕೂಡ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಆದ್ರೆ ರೇವತಿ ಮಾತ್ರ ಮೊದಲಿಂದ ಕೊನೆಯವರೆಗೂ ಕೂಡ ಈ ಪ್ರಕರಣದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಅದರ ಪರಿಣಾಮವಾಗಿ ಪ್ರತ್ಯಕ್ಷ ಸಾಕ್ಷಿ ಇದ್ದಂತ ಕಾರಣಕ್ಕಾಗಿ ರೇವತಿ ಕೊಟ್ಟಂತ ಒಂದಷ್ಟು ಸುಳಿವು, CCTV ದೃಶ್ಯ ನಾಶ ಮಾಡಿದ್ರು ಎನ್ನುವಂತ ಸಾಕ್ಷಿ, ಹಾಗೆ DNA ಟೆಸ್ಟ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರಲ್ಲ, ಅದೆಲ್ಲದರ ಪರಿಣಾಮವಾಗಿ ಅವರೆಲ್ಲರಿಗೂ ಕೂಡ ಇವತ್ತು ಶಿಕ್ಷೆ ಆಗುವ ರೀತಿಯಲ್ಲಿ ಆಯಿತು. ರೇವತಿಯವರು ಸದ್ಯ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇಲ್ಲ. ಸದ್ಯವನ್ನು ವರ್ಗಾವಣೆ ಮಾಡಲಾಗಿದೆ. ಅವರ ಭದ್ರತೆಯ ಹಿತದೃಷ್ಟಿಯಿಂದ ಅವರು ಯಾವ ಸ್ಟೇಷನ್ ಇದ್ದಾರೆ ಏನು ಎತ್ತ ಅಂತ ರಿವೀಲ್ ಮಾಡಿಲ್ಲ. ಯಾಕಂದ್ರೆ ನಮಗನ್ಸುತ್ತೆ ಅಷ್ಟೊಂದು ಅಷ್ಟೊಂದು ಭದ್ರತೆ ಕೊಡಲೇಬೇಕು. ಹೌದು, ತಮಿಳುನಾಡಲ್ಲಿ ಅಂತ ಪರಿಸ್ಥಿತಿ ಇದೆ. ಪೊಲೀಸರು ಅಲ್ಲಿ ಅಷ್ಟರ ಮಟ್ಟಿಗೆ ಕ್ರೂರಿಗಳಾಗಿರ್ತಾರೆ ಅಥವಾ ರಾಕ್ಷಸ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿರ್ತಾರೆ. ಎಲ್ಲರೂ ಅಂತಲ್ಲ, ಆದ್ರೆ ಅಂಥವರ ಸಂಖ್ಯೆಯಲ್ಲಿ ಬಹಳಷ್ಟಿದೆ. ಆ ಕಾರಣಕ್ಕಾಗಿ ರೇವತಿ ಅವರಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಲಾಗಿದೆ. ಒಟ್ಟಾರೆಯಾಗಿ ಅವರೊಬ್ಬರು ಹೇಳಿದಂತ ಸಾಕ್ಷಿ ಇವತ್ತು ಇಂಥದ್ದೊಂದು ತೀರ್ಪು ಬರೋದಕ್ಕೆ ಕಾರಣ ಆಯಿತು. ರೇವತಿ ಕೂಡ ಅವತ್ತೇನಾದ್ರೂ ಉಲ್ಟಾ ಹೊಡೆದು ಬಿಟ್ಟಿದ್ರೆ, ನಾನು ಸಾಕ್ಷಿ ಹೇಳಲ್ಲ ಅಂದಿದ್ರೆ ಅಥವಾ ಸೈಲೆಂಟ್ ಆಗಿಬಿಟ್ಟಿದ್ರೆ, ತಮ್ಮ ಬೇರೆ ಮೇಲಾಧಿಕಾರಿಗಳಿಗೆ ಸಾಥ್ ಕೊಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರೆ ಪ್ರಕರಣ ಇಲ್ಲಿವರೆಗೆ ಬರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅವರಿಬ್ಬರ ಸಾವಿಗೆ ಇವತ್ತು ನ್ಯಾಯ ಒದಗಿಸೋಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ರೇವತಿ ಅವರ ಸಂಖ್ಯೆ ಜಾಸ್ತಿ ಆಗಲಿ ಎನ್ನುವಂತ ಆಶಯವನ್ನ ನಾವೆಲ್ಲರೂ ಕೂಡ ವ್ಯಕ್ತಪಡಿಸೋಣ. ಸದ್ಯ ರೇವತಿ ಅವರಿಗೆ ಪ್ರಮೋಷನ್ ಕೊಡಬೇಕು ಎನ್ನುವಂತ ಒತ್ತಾಯವೂ ಕೂಡ ಜಾಸ್ತಿ ಆಗ್ತಿದೆ. ಅಂತಹ ಧೈರ್ಯವಂತ ಮಹಿಳೆಯರಿಗೆ ಪ್ರಮೋಷನ್ ಕೊಟ್ರೆ ಅವ್ರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಎನ್ನುವಂತ ಒತ್ತಾಯವೂ ಕೂಡ ಇವತ್ತು ತಮಿಳುನಾಡಲ್ಲಿ ಜಾಸ್ತಿ ಆಗ್ತಿದೆ. ನನ್ನ ಪ್ರಕಾರ ಅಂಥದ್ದೊಂದು ಕೆಲಸ ಆಗಬೇಕು. ಹಾಗೆ ಇನ್ನೊಂದಷ್ಟು ಮಂದಿಗೆ ಧೈರ್ಯ ಬರುತ್ತೆ ಅಥವಾ ಇನ್ನೊಂದಷ್ಟು ಮಂದಿಗೆ ಸ್ಫೂರ್ತಿ ಸಿಗುತ್ತೆ. ಒಟ್ಟಾರೆಯಾಗಿ ಪೊಲೀಸರು ಯಾರಿದ್ರು 9 ಮಂದಿಗೆ ಮರಣದಂಡನೆ ಆಯ್ತಲ್ಲ, ಎಲ್ಲರೂ ಕೂಡ ಅರೆಸ್ಟ್ ಆದಂಥವ್ರಿಗೆ ಜಾಮೀನು ಸಿಕ್ಕಿರಲಿಲ್ಲ. ಇಲ್ಲಿವರೆಗೂ ಕೂಡ ಜೈಲಲ್ಲೇ ಇದ್ರು. ಈಗ ಗಲ್ಲು ಶಿಕ್ಷೆ ಪ್ರಕಟ ಆಗಿದೆ. ಮುಂದೇನಾಗುತ್ತೆ ನೋಡೋಣ. ಅವ್ರಿಗೆ ಕಾನೂನು ಹೋರಾಟದ ಅವಕಾಶ ಇದೆ. ಕೊನೆಗೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತಾರೆ, ಕೊನೆಗೆ ರಾಷ್ಟ್ರಪತಿಗಳವರೆಗೂ ಕೂಡ ಹೋಗ್ಬೋದು. ಅದಾದ ಬಳಿಕ ಎಲ್ಲಿವರೆಗೆ ಬರುತ್ತೆ ಕಾದು ನೋಡೋಣ. ಆದರೆ ಈ ಹಂತದವರೆಗೆ ಒಂದು ಬಂದಿದ್ದೆ ಒಂದು ದೊಡ್ಡ ಯಶಸ್ಸು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ನಿಮ್ಗೆ ಏನಿಸ್ತಾನೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.